ಕಿಶೋರ್ ಅಂತ, ನಾನೇ ಪ್ರಾಪರ್ಟಿ ಓನರು. 2030 ಪ್ರಾಪರ್ಟಿ, 6/9 ಮೀಟರ್ಸ್ BDA, 24 ಚದರ ಬರುತ್ತೆ. ಬಿಲ್ಟಪ್ ಏರಿಯಾ, ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಮಾಡಿದ್ದೀವಿ. ಇದು ನೀವು ನೋಡ್ದಂಗೆ MS ಗೇಟು ವಿತ್ ಲೇಸರ್ ಕಟ್ಟಿಂಗ್ ಮಾಡಿದ್ದೀವಿ. ಎಲಿವೇಶನ್ ಚೆನ್ನಾಗಿ ನೋಡ್ಕೊಂಬಿಡಿ. ಎಲಿವೇಶನ್ ಈ ಥರ ಇದೆ. ಎಲ್ಲ ಸ್ಪಾಟ್ಲೈಟ್ ಹಾಕಿ ಇದಕ್ಕೆಲ್ಲ ಮೆಟಾಲಿಕ್ ಪೇಂಟೇ ಹೊಡೆದಿದ್ದೀವಿ. ಅದೊಂದು ಟೈಲ್ಸ್ ಸ್ಪಾಟ್ ಮಾಡಿದ್ದೀವಿ. ಇಲ್ಲಿ 2 ಎಚಿಂಗ್ ಗ್ಲಾಸ್ ಹಾಕಿ SS ಫ್ರೇಮ್ ಮಾಡಿಸಿದ್ದೀವಿ. ಈ ಥರ ಇದೆ ಬಿಲ್ಡಿಂಗು. ಗ್ಲಾಸು ಎಲ್ಲ ಟಿಂಟೆಡ್ ಗ್ಲಾಸು ವಿತ್ ಒನ್ ವೇ ಗ್ಲಾಸ್ ಮಾಡಿದ್ದೀವಿ. ಟಿಂಟೆಡ್ ಕಮ್ ಒನ್ ವೇ ಇದೆ. ಅದು ಒಳಗಡೆಯಿಂದ ಕಾಣುತ್ತೆ, ಹೊರಗಡೆಯಿಂದ ಜಾಸ್ತಿ ಇದಾಗಿ ಕಾಣಲ್ಲ. ಬನ್ನಿ ಒಳಗಡೆ ಹೋಗೋಣ. ಇದು ಪೆಡೆಸ್ಟ್ರಿಯನ್ ಎಂಟ್ರಿ, ಅದು ಕಾರ್ ಎಂಟ್ರಿ. ಕಾವೇರಿ ಮೀಟ್ರು ಹಾಕ್ಸ್ಬಿಟ್ಟಿದ್ದೀವಿ, ನಾವೇ ತೊಗೊಂಡ್ಬಿಟ್ಟಿದ್ದೀವಿ. ಸ್ಯಾನಿಟ್ರಿ ಪವರ್ ಎಲ್ಲ ತೊಗೊಂಡಿದ್ದೀವಿ. ಇದು ನಿಮಗೆ ಬೋರ್ವೆಲ್ಲು ಮತ್ತು ಗ್ಯಾಸ್ ಸಿಲಿಂಡ್ರ್ ಚೇಂಬರು. ನೀವು ಗ್ಯಾಸ್ ಸಿಲಿಂಡ್ರ್ ಕಾಪರ್ ಪೈಪ್ ಇಲ್ಲಿಂದ ಕಿಚನ್ ತನಕ ಹೋಗಿದೆ, ಅದು ಬೋರ್ವೆಲ್ ಚೇಂಬರು. ಲಿಡ್ಡಲ್ಲಿದೆ, ಅದು ಮುಚ್ಚಬೇಕು. ಟೈಲ್ಸು ಅಷ್ಟೇ ಒಳ್ಳೆ ಕ್ವಾಲಿಟಿ ಟೈಲ್ಸ್ ಹಾಕಿದ್ದೀವಿ ಪಾರ್ಕಿಂಗ್ಗೆ ನೋಡ್ದಂಗೆ. ಇದು ಕಂಪ್ಲೀಟ್ ಪಾರ್ಕಿಂಗ್ ಮಾಡಿದ್ದೀವಿ ಗ್ರೌಂಡ್ ಫ್ಲೋರಲ್ಲಿ. ಈಸಿಯಾಗಿ 2 ಕಾರ್ಸು, ಒಂದು 2-3 ಟೂ ವೀಲರ್ಸ್ ನಿಲ್ಸ್ಕೋಬೋದು. EV ಚಾರ್ಜಿಂಗ್ ಪಾಯಿಂಟ್ಗಳು ಇಲ್ಲೂ ಬಿಟ್ಟಿದ್ದೀವಿ, ಅಲ್ಲೂ ಬಿಟ್ಟಿದ್ದೀವಿ. ಇಲ್ಲೊಂದು ಚಿಕ್ಕ ಗಾರ್ಡನ್ ಥರ ಮಣ್ಣು ಗಿಣ್ಣು ಹಾಕ್ಕೊಂಡು ನೀವು ಬೆಳೆಸ್ಕೋಬೋದು. ಅಲ್ಲಿ UPS ಪಾಯಿಂಟ್ ಅಲ್ಲೇ ಬಿಟ್ಟಿದ್ದೀವಿ. ನೀವು ಅಲ್ಲಿ ಚಿಕ್ಕದಾಗ ರ್ಯಾಕ್ ಬರುತ್ತೆ, ಲಾಕ್ ಮಾಡಿ ಇಟ್ಕೊಂಡ್ರೆ UPS ಇಲ್ಲಿ ಇಟ್ಕೋಬೋದು. 2 ಎಕ್ಸ್ಟ್ರಾ ಟ್ಯಾಪ್ಸ್ ಕೊಟ್ಟಿದ್ದೀವಿ, ಅದು ನೀವು ವಾಷಿಂಗ್ಗೆ ಏನಕ್ಕೂ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಸಿಂಪಲಾಗಿ POP ಲೈಟ್ಸ್ ಮಾಡಿದ್ದೀವಿ ಪಾರ್ಕಿಂಗಲ್ಲಿ. ಇದೊಂದು ಸಂಪ್ ಇದೆ. ಸಂಪ್ ಒಂದು 8,000 ಲೀಟ್ರ್ ಬರುತ್ತೆ. ಈಸಿಯಾಗಿ ಒಂದು ಕ್ಯಾಂಟ್ರ್ ಲೋಡ್ ಇಡ್ಸುತ್ತೆ. ಇದು ಲಾಸ್ಟ್ ಪಾಯಿಂಟು ಸ್ಯಾನಿಟರಿ ಕನೆಕ್ಷನ್. ಅಲ್ಲೊಂದಿದೆ, ಇಲ್ಲೊಂದಿದೆ. ಹಿಂಗಿಂದ ಥ್ರೂ ರೋಡ್ಗೆ ಹೋಗಿದೆ. ಬನ್ನಿ ಮೇಲೆ ಹೋಗೋಣ. ರೇಲಿಂಗ್ಸ್ ಎಲ್ಲ SS ರೇಲಿಂಗ್ಸ್ ಹಾಕಿದ್ದೀವಿ. ಸ್ಟೋನು ಅಷ್ಟೇ, ಸ್ಟೆಪ್ಸಿಗೆ ಮಾತ್ರ ಲಪೋತ್ರ ಹಾಕಿದ್ದೀವಿ. ಬನ್ನಿ. ಇದೊಂದು ಸ್ಪೆಷಲ್ ಟೈಲ್ಸ್ ಹಾಕಿದ್ದೀವಿ ಕ್ಲಾಡಿಂಗ್ಗೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿಂದ ಲುಕ್ಕು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ. ಇಲ್ಲಿ ನಿಮಗೆ UPVC ಮಾಡಿ 2 ಲೈಟ್ ಹಾಕಿದ್ದೀವಿ. ಇದು ಬರ್ಮಾ ಬಾರ್ಡ್ರ್ ಡೋರು. ಇದು ಪೂಜಾ ಡೋರು, 2 ಬರ್ಮಾ ಬಾರ್ಡ್ರ್ ಡೋರು. ಇಲ್ಲೊಂದು ಸ್ವಲ್ಪ ಲೈಟಾಗಿ ಎಚಿಂಗ್ ಮಾಡಿದೆ. ಬನ್ನಿ ಒಳಗಡೆ. ಫಸ್ಟು ಗ್ರನೈಟ್ ನೋಡಿಬಿಡಿ. ಗ್ರನೈಟು ಒಂದು ತುಂಬ ಪ್ರೀಮಿಯಮ್ ಗ್ರನೈಟ್ ಹಾಕಿದ್ದೀವಿ. 140-145 ರುಪೀಸ್ದು. ನೋಡಿ ಈ ಥರ ಇದೆ ಹಾಲು. ಡೋರು ಮೈನ್ ಡೋರು ಅಷ್ಟೇ ಬರ್ಮಾ ಬಾರ್ಡ್ರ್ ಟೀಕು. ಶಟ್ರಸು ಫ್ರೇಮ್ಸು ಎಲ್ಲ ಟೀಕು. ಫ್ರೇಮ್ಸ್ ಎಲ್ಲ ಟೀಕು. ಡೋರ್ ಫ್ರೇಮ್ಸ್ ಮಾತ್ರ ಟೀಕು. ಡೋರ್ಸ್ ಮಾತ್ರ ನಿಮಗೆ ಒಳ್ಳೆ ಕ್ವಾಲಿಟಿ ಡಿಸೈನ್ ಮಾಡಿ ಹಾಕ್ಸಿದ್ದೀವಿ. ನೋಡೋಂಗೆ ಇಲ್ಲಿ POP ವರ್ಕ್ ಮಾಡಿ ಲೈಟ್ ಹಾಕ್ಬಿಟ್ಟಿದ್ದೀವಿ. ತುಂಬ ಜಾಸ್ತಿ ಪಿಂಕ್ ಕಲರು ಅದು ಇದೆಲ್ಲ ಹಾಕಿಲ್ಲ. ಡೀಸೆಂಟಾಗಿ ಬ್ಲೂ ವಾಮ್ ವೈಟ್ ಹಾಕಿದ್ದೀವಿ. ಇದು ನಿಮಗೆ ಫ್ಯಾನ್ ಪಾಯಿಂಟ್ ಆಗುತ್ತೆ. ನೀವು L ಶೇಪ್ ಸೋಫಾ ಇಲ್ಲಿ ಹಾಕ್ಕೋಬೋದು. ಚೈನ್ ಮೆಟಲ್ ಸ್ಟೆಪ್ಸು ಮಾಡಿದ್ದೀವಿ. ಇದಕ್ಕೆ ವಿನಿಯರ್ ಹಾಕಿದ್ದೀವಿ. ಇಲ್ಲಿ ವಿನಿಯರ್ ಹಾಕಿ ಪಾಲಿಷ್ ಮಾಡಿಟ್ಟಿದ್ದೀವಿ. ಇದು TV ಕ್ಯಾಬಿನೆಟ್ಟು. ವೈರಿಂಗ್ ಎಲ್ಲ ಇಂಟರ್ನಲ್ಲೇ ಆಗಿದೆ. ಸೊ ಮೆಸ್ಸಿಯಾಗಿ ಕಾಣಲ್ಲ ನಿಮಗೆ. ನೀಟಾಗಿ TV ಹಾಕ್ಕೊಂಡ್ರೆ ಒಂದೇ ಸಿಂಗಲ್ ವೈರು ಹಿಂದೆಯಿಂದ ಹೋಗೋ ಥರ ಬರುತ್ತೆ. ಪೂಜಾ ರೂಮು ಈ ಸರಿ ಸ್ಪೆಷಲಾಗಿ ಮಾಡಿದ್ದೀವಿ. ನಾವು ಗ್ಲಾಸ್ ಎಚಿಂಗ್ ಮಾಡಿಸಿ ಒಬ್ಬರು ಒಳಗಡೆ ಕೂರೋ ಥರ ಮಾಡಿಸಿದ್ದೀವಿ. ದೊಡ್ಡದಾಗಿ ಮಾಡಿದ್ದೀವಿ. ಅಲ್ಲೊಂದು ಪ್ಲ್ಯಾಟ್ಫಾರ್ಮು ಮಾಡಿದ್ದೀವಿ. ಅದು ವೈಟ್ ಕಲರು ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ, ಪ್ಯೂರ್ ವೈಟ್. ಅದಕ್ಕೆ ಬನ್ನಿ. ಕಿಚನ್ ಬಂದ್ಬಿಟ್ಟು ನೀವು ನೋಡ್ದಂಗೆ ಈ ಸರಿ ಎಲ್ಲ G ಪ್ರೊಫೈಲ್ ಮಾಡಿದ್ದೀವಿ. ಈ ಸ್ಟೋರೇಜ್ ಎಲ್ಲ G ಪ್ರೊಫೈಲ್ ಮಾಡಿದ್ದೀವಿ. ಡೋರ್ಸ್ ಹಾಕಿಲ್ಲ. ಇಲ್ಲೆಲ್ಲ ನೀವು ಇಟ್ಕೋಬೋದು. ಮೇಲ್ಗಡೆ ಲಾಫ್ಟಲ್ಲೂ ಜಾಗ ಇದೆ. ಎಲ್ಲ G. ಇದೊಂದು ಟಾಲ್ ಯೂನಿಟ್ ಮಾಡಿದ್ದೀವಿ. ನಿಮ್ಗೆ ಟಾಲ್ ಯೂನಿಟ್ ಇಷ್ಟೆಲ್ಲ ಸ್ಟೋರೇಜ್ ಸಿಗುತ್ತೆ. ಸ್ಲೈಡಿಂಗ್ ಮಾಡಿದ್ದೀವಿ. ಇದೊಂದು ಇಷ್ಟು. ಇಲ್ಲಿ ಪಿಕ್ಕರ್ ಬ್ಯಾಸ್ಕೆಟು ಒಂದು ಮಾಡಿದ್ದೀವಿ ಲಾಸ್ಟಲ್ಲಿ. ಇದೆಲ್ಲ ಮಾಮೂಲಿ ಸ್ಟೋರೇಜ್ ಇದೆ. ಎಲ್ಲ G ಪ್ರೊಫೈಲ್. ಹ್ಯಾಂಡ್ಲ್ ಹಾಕಿಲ್ಲ, ಯಾಕಂದರೆ ಇಲ್ಲೇ ಹ್ಯಾಂಡ್ಲ್ G ಪ್ರೊಫೈಲೆಲ್ಲ ಬಂದ್ಬಿಡುತ್ತೆ. ಗ್ಯಾಸ್ ಪಾಯಿಂಟ್ ಕೆಳಗಡೆಯಿಂದ ಹೇಳಿದ್ನಲ್ಲ, ಅದು ಇಲ್ಲಿ ಬಂದಿದೆ. ಸಿಂಕ್ ಇದೆ, ನೆಕ್ಸಸ್ ಸಿಂಕು. ಸ್ಯಾನಿಟರಿ ಫಿಟ್ಟಿಂಗ್ ಸಮೇತ ರೆಡಿ ಇದೆ. ರೆಡಿ ಟು ಮೂವ್ ಇನ್. ನೀವು ನಿಮ್ಮ ಸಾಮಾನು ಬಟ್ಟೆ ಬರೋ ತಂದು ಶಿಫ್ಟ್ ಆಗ್ಬೋದು. ಇದೊಂದು ಟೀಕ್ ವಿಂಡೋ ಇದೆ ಇಲ್ಲಿ. ಆ್ಯಸ್ ಇಟ್ ಇಸ್ ಇದೆಲ್ಲ ರೆಡಿ ಆಗಿದೆ. ಇಲ್ಲೊಂದು ಚಿಕ್ಕ ಯೂಟಿಲಿಟಿ ಮಾಡಿದ್ದೀವಿ. ಬನ್ನಿ. ಇಲ್ಲಿ ಒಂದು ಟ್ಯಾಪ್ ಪ್ರಾವಿಷನ್, ಒಂದು ಪವರ್ ಪಾಯಿಂಟ್ ಕೊಟ್ಟಿದ್ದೀನಿ. ಅದು ಚಿಮ್ನಿಗೆ ಹೊರಗಡೆ ಬರೋಕ್ಕೆ. ಇದಕ್ಕನ್ನು ನಾಳೆ ಡಿಶ್ ವಾಷರು ಏನೋ ಹಾಕೋಬೋದು. ಇಲ್ಲೊಂದು ಚಿಕ್ಕ ಟಾಯ್ಲೆಟ್ ಇದೆ. ಬರೀ ಒಂದು ಕಮೋಡು, ಒಂದು ವಾಶ್ ಬೇಸಿನ್ ಇದೆ ಇಲ್ಲಿ. ಇಲ್ಲಿರೋರು ಪದೇ ಮೇಲೆ ಹೋಗೋ ಬದಲು ಯೂಸ್ ಮಾಡ್ಕೊಳ್ಳಿ ಅಂತ.
ಆ್ಯಸ್ ಇಟ್ ಈಸ್ ಹೇಳ್ದಂಗೆ ಫಿಟ್ಟಿಂಗ್ಸ್ ಎಲ್ಲ ಸೆರ, ಫಿಟ್ಟಿಂಗ್ಸು ಆ್ಯಂಗಲ್ ಕಾಕಿಂದ ಇಟ್ಕೊಂಡು ಎಲ್ಲ ಕಂಪ್ಲೀಟ್ ಸೆರ ಹಾಕಿದ್ದೀವಿ. ಶವರ್ಸ್ ಮಾತ್ರ ಜಾಗ್ವಾರ್ ಹಾಕಿದ್ವಿ. ಇಲ್ಲಿ ಫ್ರಿಜ್ ಪಾಯಿಂಟ್ ಮಾಡ್ಕೋಬೋದು, ಅಲ್ಲೇ ಇದೆ ಪಾಯಿಂಟು. ನಿಮ್ಗೆ ಇಲ್ಲಿ ಚೆನ್ನಾಗಿ ಒಂದು ಚಿಕ್ಕ ಡಿಸೈನರ್ ವಾಶ್ ಬೇಸಿನ್ ಹಾಕಿದ್ದೀನಿ, ಹ್ಯಾಂಡ್ ವಾಶ್ಗೆ. ಇದು ನಿಮಗೆ ಕ್ರಾಕರಿ ಯೂನಿಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಜಾಗ ಇದೆ. ಇಲ್ಲಿ ಡೈನಿಂಗ್ ಹಾಕ್ಕೊಂಡ್ರೆ ಒಂದು 4 ಸೀಟ್ರು ಚೆನ್ನಾಗಿ ಬರುತ್ತೆ. ಫ್ಯಾನ್ ಪಾಯಿಂಟ್ ಇಲ್ಲೇ ಇದೆ. ಇದೆಲ್ಲ ಸ್ವಲ್ಪ ನೀಟಾಗಿ ಕಲರ್ ಎಚ್ಚಿಂಗ್ ಮಾಡಿಸಿ ಪ್ಲೈವುಡಲ್ಲಿ ಮಾಡಿಸಿ ಒಳ್ಳೆ ಕ್ವಾಲಿಟಿ ಲ್ಯಾಮಿನೇಟ್ ಹಾಕಿದ್ದೀವಿ. 1mm ನೋಡಿ ಚೆನ್ನಾಗಿ ಬಂದಿದೆ. ಗ್ಲಾಸಿ ಹಾಕಿದ್ದೀವಿ. ಇಲ್ಲಿ ನಿಮಗೆ 2 ವೇ ಸ್ವಿಚ್ಚು ಮತ್ತು ಇಲ್ಲಿ ಡಿಸೈನರ್ ಲೈಟ್ಸಿಗೆ ಸ್ವಿಚ್ ಇಲ್ಲಿದೆ. ಸ್ಕ್ವೇರ್ ಪೈಪ್ ಹಾಕಿದ್ದೀವಿ, SS ರೀಡಿಂಗ್ಸ್. ಬನ್ನಿ ಮೇಲೆ ಹೋಗೋಣ. ಈ ಲ್ಯಾಂಡಿಂಗಲ್ಲಿ ನಿಮಗೆ ಒಂದು ಕಂಪ್ಯೂಟರ್ ಟೇಬಲ್ಲು ಅಥವಾ ಬುಕ್ ಶೆಲ್ಫ್ ಥರನೂ ಯೂಸ್ ಮಾಡ್ಬೋದು. ಸಿಂಪಲಾಗಿ ಒಂದು ಚೇರ್ ಹಾಕ್ಕೊಂಡ್ರೆ ಕಾಮಾಗಿ ಕುತ್ಕೊಂಡು ಏನೋ ವರ್ಕ್ ಮಾಡ್ಬೋದು ನೀವು. ಇದು ಮಾಸ್ಟರ್ ಬೆಡ್ರೂಮು. ಫ್ರೇಮ್ಸ್ ಎಲ್ಲ ನಾನು ಹೇಳ್ದಂಗೆ ಟೀಕೆ. ಡೋರ್ಸ್ ಮಾತ್ರ ಡಿಸೈನ್ ಮಾಡಿಸಿ ಡಿಸೈನರ್ ಡೋರ್ ಹಾಕ್ಸಿನಿ, ಕಾರ್ವಿಂಗ್ ಮಾಡಿಸಿ ಡ್ಯುಯಲ್ ಕಲರ್. ಸ್ವಿಚಸ್ ಎಲ್ಲ GM ಕಾಸ್ಟ್ಲಿ ಬ್ರೌನ್ ಕಲರ್ ಹಾಕ್ಸಿದ್ದೀವಿ. ಬನ್ನಿ, ಈ ರೂಮ್ಗೆ ಮೇಲ್ಗಡೆ ರೂಮ್ಗೆ ಕಾಟು ಮಾಡಿಸಿಟ್ಟಿದ್ದೀವಿ. ಕಾಟ್ ವಿತ್ ಹೆಡ್ ಬೋರ್ಡ್ ಕುಷನ್ನು ರೆಡಿಯಾಗಿ ಮಾಡಿಸಿಟ್ಟಿದ್ದೀವಿ. ಇದು ಸ್ಟೋರೇಜ್ ಸ್ಪೇಸು ಇದೆ ಕಾಟಲ್ಲಿ. ನೋಡಿ ಈ ಥರ ಬರುತ್ತೆ. ನೀವು ಸ್ಟೋರೇಜು ಮಾಡ್ಕೋಬೋದು ಕಾಟಲ್ಲಿ. 2 ಹೈಡ್ರಾಲಿಕ್ ಹಾಕಿದ್ದೀವಿ. ಅದೆಲ್ಲ ನಿಮಗೆ 5-8 ಇಯರ್ಸ್ ಗ್ಯಾರಂಟಿ ಬರುತ್ತೆ, ಏನು ತೊಂದರೆ ಇಲ್ಲ. ಇದು ಮಾಸ್ಟರ್ ಬೆಡ್ರೂಮು. ಸ್ವಲ್ಪ ಇಲ್ಲೆಲ್ಲ ನೀಟಾಗಿ PUPC ವರ್ಕ್ ಮಾಡಿದ್ದೀವಿ. ವಾರ್ಡ್ರೋಬ್ ಆ ಥರ ಇದೆ. ಮಿರರು, ಸ್ಟೋರೇಜ್ ಇಲ್ಲಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಒಳಗಡೆ ಎಲ್ಲ ಫ್ಯಾಬ್ರಿಕ್ ಹಾಕಿದ್ದೀವಿ, ಹಾಫ್ ವೈಟ್ ಹಾಕಿಲ್ಲ. ಇಲ್ಲೇ ಒಂದು G ಪ್ರೊಫೈಲಲ್ಲೇ ಸ್ಟೋರೇಜ್ ಸ್ಪೇಸ್ ಮಾಡಿದ್ದೀವಿ. ಇದೊಂದಕ್ಕೆ ಮಾತ್ರ TV ಕ್ಯಾಬಿನೆಟ್ ಅನ್ಸ್ಕೊಟ್ಟಿದ್ದೀವಿ. ಮಾಸ್ಟರ್ ಬೆಡ್ರೂಮ್ಗೆ ಫ್ಲ್ಯಾಟ್ TV ಹಾಕ್ಕೊಂಡು ನೋಡಿ ಸಾಕಾದಷ್ಟು ಜಾಗ ಇದೆ. ಡಬಲ್ ಕಾಟ್ ಇದು, ಕಿಂಗ್ ಸೈಜು ಕ್ವೀನ್ ಸೈಜ್ 2 ಫಿಟ್ ಆಗುತ್ತೆ. ಸಾಕಾದಷ್ಟು ಲೆಗ್ ಸ್ಪೇಸು ಇದೆ ನಿಮಗೆ. ಟಾಯ್ಲೆಟ್ ಇಲ್ಲಂತೆ, ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಚೆನ್ನಾಗಿ ಮಾಡಿದ್ದೆ ದೊಡ್ಡದಾಗಿ. ಬನ್ನಿ ನೋಡಿ, ಹೇಳ್ದಂಗೆ ಇದೆಲ್ಲ ಸೆರ ಕಂಪ್ಲೀಟು. ಇದು ಮಾತ್ರ ಜಾಗ್ವಾರ್ ಹಾಕ್ಸಿದ್ವಿ. ಡೈವರ್ಟ್ರು, ವಾಲ್ ಮಿಕ್ಸರ್ ಎಲ್ಲ ಇಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಡೈವರ್ಟ್ರು. ಸ್ಪೌಟು, ರೈನ್ ಶವರ್ ಇದೆ, ಹೆಲ್ತ್ ಫಾಸೆಟ್ಟು, ಕನ್ಸೀಲ್ ಟ್ಯಾಂಕು. ಕನ್ಸೀಲ್ ಟ್ಯಾಂಕ್ ಬಂದು ಗ್ರೋಹೆ ಹಾಕಿದ್ದೀವಿ. ಮಿಕ್ಕಿದೆಲ್ಲ ಸೆರ. 2x4 ಟೈಲ್ಸ್ ಬಾತ್ರೂಮಲ್ಲೇ. ಸೊ ಲುಕ್ಕು ಚೆನ್ನಾಗಿ ಬರುತ್ತೆ. ಬನ್ನಿ, ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ, ಇದನ್ನು ನೋಡೋಣ. ಹೇಳ್ದಂಗೆ ಡೋರು ಅದೇ ಡೋರೆ, ಎಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಆ ಡೋರೆ. ಇಲ್ಲಿ ಟಾಯ್ಲೆಟಿಗೆ ಮಾತ್ರ ಈ WPC ಡೋರ್ ಹಾಕಿದ್ದೀವಿ. ಈ ಕಡೆ ಡಿಸೈನ್ ಇದೆ, ಹಿಂದಗಡೆ ಪ್ಲಾಸ್ಟಿಕ್ ಬರುತ್ತೆ, ನೀರು ಬಿದ್ದರೂ ಏನೂ ಆಗಲ್ಲ. ಸ್ವಲ್ಪ ಟಾಯ್ಲೆಟ್ಟು ಸೇಮ್ ಅದೇ ಜಾಗ್ವಾರ್ ಫಿಟ್ಟಿಂಗ್ಸು, ಸೆರ ಕಂಪ್ಲೀಟ್. ಕನ್ಸೀಲ್ ಟ್ಯಾಂಕ್ ಗ್ರೋಹೆ ಎಲ್ಲ 2x4 ಟೈಲ್ಸ್ ಮಾಮೂಲಿ ಆ್ಯಸ್ ಇಟ್ ಈಸ್. ಇದು ಸಣ್ಣ ಬಾಲ್ಕನಿ ಇದೆ. ಇಲ್ಲಿ ಒಬ್ಬರು ಚೇರ್ ಹಾಕೊಂಡು ಕುತ್ಕೋಬೋದು ಸಾಯಂಕಾಲತ್ತು. ವಿತ್ ಎಚಿಂಗ್ ಗ್ಲಾಸ್ ಮಾಡಿದ್ವಿ. ಇದಕ್ಕೆ ಟೈಲ್ಸ್ ಹಾಕಿ ಬಾರ್ಡ್ರ್ ಈ ಥರ ಹಾಕಿದ್ದೀವಿ. ಇಲ್ಲೇ ನಿಮ್ಗೆ ವೆಂಟಿಲೇಟ್ರ್ ಇದೆ ಕಂಪ್ಲೀಟ್. ಇದನ್ನು ಟೀ ಕುಡ್ದೇ ಮಾಡಿದ್ದೀವಿ. ವೆಂಟಿಲೇಟ್ರ್ ಕೂಡ ಹೊಡೆದು ಪೇಂಟ್ ಮಾಡಿದ್ವಿ. ಲೋವರ್ಸ್ ಎಲ್ಲ ಹಾಕ್ಸಿಟ್ಟಿದ್ದೀವಿ. ಫ್ಯಾನ್ ಒಂದು ಹಾಕ್ಸ್ಕೋಬೇಕಷ್ಟೆ. ವಾರ್ಡ್ರೋಬು ಸೇಮ್ ಸ್ಲೈಡಿಂಗ್ಗೆ ಫುಲ್ ಫ್ಯಾಬ್ರಿಕ್ ಸಮೇತ, ಕರ್ಟನ್ ರಾಡ್ ಸಮೇತ ಹಾಕಿಟ್ಟಿದ್ದೀವಿ. ಮೇಲ್ಗಡೆ ಸ್ಟೋರೇಜು ಇದೆ. POP ಲೈಟ್ಸ್ ಇದೆ. ಇಲ್ಲಿ ಲೈಟ್ ಮಾಡಿದ್ದೀವಿ, ವಾಮ್ ವೈಟು. ಹಾಲಲ್ಲಿ ಬ್ಲೂ ಹಾಕಿದ್ದು, ಇಲ್ಲಿ ವಾಮ್ ವೈಟ್ ಮಾಡಿದ್ದೀವಿ. AC ಪಾಯಿಂಟು ಆ್ಯಸ್ ಇಟ್ ಈಸ್ ಪ್ರತಿ ರೂಮಲ್ಲೂ ಬಿಟ್ಟಿದ್ವಿ. ಇದು ಮಾಸ್ಟರ್ ಅಂತಲೇ ಇಲ್ಲ, 3 ರೂಮ್ಗೂ 3 AC ಪಾಯಿಂಟ್ ಬಿಟ್ಟಿದ್ವಿ. ಬನ್ನಿ ಲಾಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲೊಂದು ಯುನೀಕಾಗಿ ಒಂದು ಸ್ಕೈಲೈಟ್ ಮಾಡಿದ್ದೀವಿ. ಫ್ಯಾಬ್ರಿಕೇಷನ್ ಡಿಸೈನ್ ಮಾಡಿ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದೀವಿ. ಬೇಕಾದಷ್ಟು ಲೈಟ್ ಬರುತ್ತೆ, ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ನಿಮಗೆ ಬಿಸಿಲಿದ್ದಾಗಂತೂ ನಿಮಗೆ ನೀಟಾಗಿ ಏರಿಯಾ ಎಲ್ಲ ಲೈಟ್ ಅಪ್ ಲೈಕ್ ಎನಿಥಿಂಗ್ ಅಲ್ಲಿ ಮಾಡಿದ್ವಿ. ಆ ರೂಮ್ ಸೇಮ್ ಇಲ್ಲೇ ರಿಪೀಟು ಆಗಿದೆ. ಸೇಮ್ ಅದೇ ರೂಮೇ, ಇಲ್ಲೇ ಡಿಸೈನ್ ಚೇಂಜ್ ಮಾಡಿದ್ವಿ. ಕಾಟ್ ಇದೆ, ಆ ಕುಷನ್ ಒಂದು ಚೇಂಜ್ ಆಗಿದೆ. ಇಲ್ಲಿ ವಾರ್ಡ್ರೋಬ್ದು ಈ ಥರ ಮಾಡಿದ್ದೀವಿ. ಇದಕ್ಕೆ ಕ್ವಾಲಿಟಿ ಬ್ಲೂ ಕೊಟ್ಟು POP ವರ್ಕ್ ಮಾಡಿ. ಇಲ್ಲೂ AC ಪಾಯಿಂಟ್ ಇದೆ, 2 ವಿಂಡೋ ಇದೆ. ಚೆನ್ನಾಗಿ ಬೆಳಕು ಬರುತ್ತೆ. ನೀವು ವಿಂಡೋ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಬೆಳಕು, ಪರವಾಗಿಲ್ಲ. ಈ ಕಾನ್ಸೆಪ್ಟು ವಾರ್ಡ್ರೋಬು ಸ್ವಲ್ಪ ಮಿರರ್ನ ಕ್ಲೋಸ್ ಮಾಡಿದ್ದೀವಿ ಅಷ್ಟೇ. ಒಂದು ಡೋರ್ ಕೊಟ್ಟು ಕ್ಲೋಸ್ ಮಾಡಿ, ಇದೆಲ್ಲ ಸೇಮ್ ಮಾಮೂಲು ಸ್ಲೈಡಿಂಗ್ ವಾರ್ಡ್ರೋಬ್ ಅಷ್ಟೇ.
ಸ್ಪಾಟು. ಸಫಿಷಿಯೆಂಟ್ ಲೆಗ್ ರೂಮ್ ಇದೆ, ಆರಾಮಾಗಿ ಓಡಾಡೋಕ್ಕೆ ಏನು ಇಕ್ಕಟ್ಟೇ ಇಲ್ಲ. ಟಾಯ್ಲೆಟ್ ಬನ್ನಿ, ಸೇಮ್ ಅದೇ ಟಾಯ್ಲೆಟ್ಟೇ, ಟೈಲ್ಸ್ ಚೇಂಜ್ ಆಗಿದೆ ಅಷ್ಟೇ. ಇದು ಬೇರೆ ಡಿಸೈನ್ 2x4 ವಾಲ್ ತನಕ ಹಾಕಿದ್ದೀವಿ. ಸೇಮ್ ಅದೇ ರೈನ್ ಶವರು, ಡೈವರ್ಟ್ರು, ಸ್ಪೌಟು, ಹೆಲ್ತ್ ಫಾಸೆಟ್ಟು ಅದೆಲ್ಲ ಸೆರ ಆ್ಯಸ್ ಇಟ್ ಈಸ್. ಕನ್ಸಿಲ್ ಟ್ಯಾಂಕ್ ಗ್ರೋ ಹಾಕಿದ್ದೀವಿ. ಇದು ಮಾತ್ರ ಜಾಗ್ವಾರ್ ಹಾಕಿದ್ದೀವಿ ಡೈವರ್ಟ್ರು. ಬನ್ನಿ, ಎಲ್ಲ ಫಿಟ್ಟಿಂಗ್ಸು ಅಷ್ಟೇ, ಎಲ್ಲ ಬ್ರಾಸ್ದು ಹಾಕಿದ್ದೀವಿ. ಟವರ್ ಬೋಲ್ಟು ಇದೆಲ್ಲ ಹ್ಯಾಂಡ್ಲ್ ಆಗಲಿ ಎಲ್ಲ. ಇಲ್ಲೂ ಒಂದು ಕಂಪ್ಯೂಟರ್ ಟೇಬಲ್ ಮಾಡಿದ್ದೀವಿ, ಹಿಂಗೆ ಯೂಸ್ ಮಾಡ್ಕೋಬೋದು. ನೀವು ಬುಕ್ ಶೆಲ್ಫ್ ಮಾಡ್ಕೊಳ್ಳಿ, ಇಲ್ಲ ಕಂಪ್ಯೂಟರ್ ಟೇಬಲ್, ಲ್ಯಾಪ್ಟಾಪ್ ಅಥವಾ ಮಕ್ಕಳು ಓದೋಕ್ಕೆ ಕಾಮನ್ ಕ್ವೈಟಾಗಿರೋದಾಗುತ್ತೆ. ಇದು ನಿಮಗೆ ಪಾರ್ಟಿ ಹಾಲ್ ಅಂತ ಕರಿತೀವಿ, ಅಥವಾ ಸಿಟ್ಔಟು ಹೆಂಗನ ಕರಿಬೋದು. ವುಡನ್ ಫ್ಲೇವರ್ ಟೈಲ್ಸ್, ವುಡನ್ ಟೈಲ್ಸ್ ಹಾಕಿದ್ದೀವಿ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಬಿಟ್ಟಿದ್ದೀನಿ, ಅಲ್ಲಿ ಟ್ಯಾಪ್ ಇದೆ, ಇಲ್ಲಿದೆ. ಈ ಪವರ್ ಪಾಯಿಂಟ್ ಇಲ್ಲಿದೆ. ನೀವು ಇಲ್ಲಿ ಒಗೆದ್ಬಿಟ್ಟು ಇಲ್ಲೇ ಒಣಗಾಕೋಬೋದು. ಫುಲ್ ಆ್ಯಂಡ್ ಡ್ರೈ ಒಂದು 3000 ಬರುತ್ತೆ. ಅದು ಹಾಕ್ಸ್ಕೊಂಡ್ರೆ ನಿಮಗೆ ತೊಂದರೆ ಇಲ್ಲದ್ರೆ ಇಲ್ಲೇ ಒಣಗಾಕೋಬೋದು. ಮೇಲೆ ಒಣಗಾಕಿದ್ರೆ ನೀವು ಪದೇ 4 ಫ್ಲೋರ್ ಯಾರೂ ಹತ್ತಕ್ಕಾಗಲ್ಲ, ನಮ್ಮ ಕೈಲೇ ಆಗಲ್ಲ. ಅದಕ್ಕೆ ಈ ಫ್ಲೋರ್ಗೆ ಎಂಡ್ ಮಾಡಿ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ಹೋಗೋಕ್ಕೆ ಜಾಗ ಇದೆ. ಮೇಲ್ಗಡೆ ಟೆರೆಸಲ್ಲಿ ನೀವು ಸೋಲಾರು ಅದೆಲ್ಲ ಹಾಕ್ಸ್ಕೋಬೋದು. ಆ ಮೂಲೆಯಲ್ಲಿ ಟ್ಯಾಂಕ್ ಇದೆ ಆ್ಯಸ್ ಪರ್ ವಾಸ್ತು. ಸೊ ಈ ಲ್ಯಾಡ್ರ್ ಇಲ್ಲಿ ಕೊಟ್ಟಿದ್ದೀವಿ. ಲ್ಯಾಡ್ರದು ಯುನೀಕಾಗಿ ಸ್ಲೈಡಿಂಗ್ ಮಾಡಿದ್ವಿ. ಮಳೆ ಬಂದರೂ ಏನು ಒಳಗಡೆ ಬರಲ್ಲ, ಸ್ಲೈಡ್ ಆದರೆ. ತೋರಿಸ್ತೀನಿ ಬನ್ನಿ ನೋಡಿ. ಇದು ನಿಂಗೆ ಸ್ಲೈಡ್ ಮಾಡಿದ್ರೆ ಓಪನ್ ಆಗುತ್ತೆ. ಮಳೆ ಬಂದು ಕ್ಲೋಸ್ ಮಾಡಿಬಿಟ್ರೆ ನೀವು ಮಳೆನೂ ಒಂದು ಡ್ರಾಪು ಒಳಗಡೆ ಬರಲ್ಲ. ಅದು ಟ್ಯಾಂಕ್ ಪಾಯಿಂಟು. ನೀವು ಸೋಲಾರ್ಗೆಲ್ಲ ಬೇಕಾದ ಸ್ಪೇಸ್ ಇದೆ. ಮತ್ತು ಕ್ಲೋಸ್ ಮಾಡಿಬಿಡಿ, ಇದನ್ನ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಸ್ಕೈಲೈಟ್ದು ಅಲ್ಲೇ ಇದೆ ಗ್ಲಾಸ್ ಎಲ್ಲ. ಇಲ್ಲಿಂದ ವ್ಯೂ ನಿಮಗೆ ತುಂಬ ಚೆನ್ನಾಗಿದೆ. ಆ ಥರ ಹೆಚ್ಚು ಕಮ್ಮಿ ನಮ್ಮ ಮಂತ್ರಿ ಅಪಾರ್ಟ್ಮೆಂಟ್ ದೊಡ್ಡ ಕಲ್ಸಂದ್ರಲ್ಲಿ ಮಾಲ್ ಓಪನ್ ಆಗಿರಲಿಲ್ಲ, ಅದೆಲ್ಲ ನೀಟಾಗಿ ಕಾಣುತ್ತೆ. ಈ ಓಪನಿಂಗು ತೊಗೊಂಡೋ ಬೈಯರ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಡ್ತೀವಿ. UPVC ಹಾಕ್ಸ್ಬೋದು, ಸ್ಲೈಡಿಂಗ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಲಾಕ್ ಮಾಡಿಬಿಟ್ರೆ ಮಾಡಿ ಪ್ರಯೋಜನ ಇಲ್ಲ. ಸೊ ನಾವು ಅದನ್ನ ಹಾಗೆ ಬಿಟ್ಟಿದ್ದೀವಿ, ನಿಮ್ಮ ಚಾಯ್ಸ್. ನನ್ನದು ಒಂದೆರಡು ಐಡಿಯಾ ಇದೆ. WPCಲಿ ಕಾರ್ವಿಂಗ್ ಮಾಡಿಸಿ ಹಾಕ್ಸಿದ್ರು ಡೋರ್ ಟೈಪ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದೊಂದು ಚಾಯ್ಸು. ಐ ಲೀವ್ ಇಟ್ ಟು ದ ಬೈಯರ್. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಮಾಡ್ಕೊಡ್ತೀನಿ. ಕಿಶೋರ್ ಅಂತ ನನ್ನ ಹೆಸರು. ಪ್ರಾಪರ್ಟಿ ನಾನೇ ಓನರ್, ನನ್ನ ಹೆಸರಲ್ಲೇ ಇದೆ. ಲೊಕೇಶನ್ ಬಂದು ಅಂಜನಾಪುರ 2nd ಬ್ಲಾಕ್. ಅಪ್ರೋಚ್ ರೋಡ್ 30 ಫೀಟು. ಲೆಫ್ಟ್ ತೊಗೊತಾ ಇದ್ದಂಗೆ 3rd ಪ್ರಾಪರ್ಟಿನೇ ಬರುತ್ತೆ. ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೈನ್ ಡೋರು. ದೊಡ್ಡ ಕಲ್ಸಂದ್ರ ಇಲ್ಲಿಂದ ಒಂದು 2.2 ಕಿಲೋಮೀಟರ್ಸ್ ಇದೆ. ಈ ಕಡೆ ಅಂಜನಾಪುರನೂ ಒಂದು 1.5 ಕಿಲೋಮೀಟರ್ಸ್ ಇದೆ. ಕಂಪ್ಲೀಟ್ ಮಿಡ್ಲ್ ಕ್ಲಾಸ್ ನೇಬರ್ಹುಡ್ಡು, ಕಾಮನ್ ಪೀಸ್ಫುಲ್ ಆಗಿರೋಕ್ಕೆ ತೊಂದರೆ ಇಲ್ಲ. ಒಳ್ಳೆ ಬ್ಯೂಟಿಫುಲ್ ಮನೆ ಮಾಡಿದ್ದೀವಿ. ರೇಟು ಏನು ಜಾಸ್ತಿ ಹೇಳ್ತಾ ಇಲ್ಲ, 1.6 ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್. 1,60,00,000 ಸ್ಲೈಟ್ಲಿ ನೆಗೋಷಿಯಬಲ್ಲು. ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ. ಇನ್ ಕೇಸ್ ಯು ಆರ್ ಇಂಟ್ರೆಸ್ಟೆಡ್, ಯು ವಾಂಟ್ ಟು ವಿಸಿಟ್ ದ ಪ್ರಾಪರ್ಟಿ, ಫೀಲ್ ಫ್ರೀ ಟು ಗಿವ್ ಮಿ ಅ ಕಾಲ್ ಎನಿ ಟೈಮ್. ನನ್ನ ಹತ್ರನೇ ಕೀ ಇರುತ್ತೆ, ನಾನೇ ಬಂದು ತೋರಿಸ್ತೀನಿ. ನಂಗೆ ಜಸ್ಟ್ 1 hour ಮುಂಚೆ ನೀವು ಪ್ರಯರ್ ಹೇಳಿದ್ರೆ ನಾನು ಸ್ಪಾಟ್ ಹತ್ರ ಬಂದು ನಾನೇ ಗೈಡ್ ಮಾಡ್ತೀನಿ ನಿಮ್ಮನ್ನು. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.